ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ ಬಂಜೆತನದ ಬಗ್ಗೆ. ಡಾಕ್ಟರ್, ನೀವು ಹೇಳಿದ್ರಿ ಮಹಿಳೆಯ ಗರ್ಭಕೋಶದಲ್ಲಿ ಯಾವೆಲ್ಲ ಸಮಸ್ಯೆಗಳು ಕಂಡು ಬರುತ್ತೆ, ಇದರಿಂದ ಬಂಜೆತನ ಬರುತ್ತೆ ಅಂತ. ಹಾಗೆ ಪುರುಷರ ಪ್ರಮಾಣ ಕೂಡ ಹೆಚ್ಚಾಗಿರುತ್ತೆ, ವೀರ್ಯಾಣು ಉತ್ಪಾದನೆಯಿಂದಾಗಿ ಬಂಜೆತನ ಕಾರಣ ಆಗಬಹುದು ಅಂತ. ಹಾಗಾದರೆ ವೀರ್ಯಾಣು ಉತ್ಪಾದನೆ ಆಗೋದಕ್ಕೆ ಅಂದರೆ ಅದು ಕಮ್ಮಿ, ಅದರ ಪ್ರಮಾಣ ಕಮ್ಮಿ ಆಗೋದಕ್ಕೆ ಪ್ರಮುಖವಾಗಿ ಏನೆಲ್ಲ ಕಾರಣ, ಲೈಫ್ ಸ್ಟೈಲಿಂದ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ, ಹಾಗೆ ನಮ್ಮ ಕೆಲಸದ ಒತ್ತಡ ಇದ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದರೆ ಸೌಮ್ಯ. ಇತ್ತೀಚಿನ ದಿನಗಳಲ್ಲಿ ಈ ಪುರುಷರಲ್ಲಿ ಬಂಜೆತನ ಹೆಚ್ಚಾಗ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಒಂದು ಅಂಕಿಅಂಶದ ಪ್ರಕಾರ, WHO ಪ್ರಕಾರ, ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಸಮೀಕ್ಷೆಯ ಪ್ರಕಾರ, ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕಳೆದ 2-3 ದಶಕಗಳಲ್ಲಿ ಪುರುಷರ ವೀರ್ಯೋತ್ಪಾದನೆ ಬಹಳಷ್ಟು ಕುಂಠಿತ ಆಗಿದೆ ಅನ್ನೋದು ಕಂಡುಬಂದಿದೆ. ಮುಂಚೆ ಪುರುಷರಲ್ಲಿ ಸುಮಾರು ಈಗ 50-60 ವರ್ಷಗಳ ಹಿಂದೆ ಪುರುಷರ ಒಂದು ಆವರೇಜ್ ವೀರ್ಯೋತ್ಪಾದನೆ, ಸರಾಸರಿ ವೀರ್ಯೋತ್ಪಾದನೆ 1 ಮಿಲಿಲೀಟ್ರಲ್ಲಿ 50 ಮಿಲಿಯನ್ ಸ್ಪರ್ಮ್ಗಿಂತ ಜಾಸ್ತಿ ಇರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ 20 ಮಿಲಿಯನ್ಗೆ ಕಡಿಮೆ ಆಗಿದೆ. ಕಳೆದ ವರ್ಷದ ಅಂಕಿಅಂಶದ ಪ್ರಕಾರ 14 ಮಿಲಿಯನ್ಗೆ ಇಳಿದಿದೆ. ಅಂದರೆ ಪುರುಷರಲ್ಲಿ ನಾವು ಕಳೆದ ಹಲವಾರು ದಶಕಗಳಿಂದ, ಅದರಲ್ಲೂ ಕಳೆದ 2-3 ದಶಕಗಳಿಂದ ತೀವ್ರತರವಾದ ಇಳಿತ ಕಂಡುಬಂದಿದೆ. ಇದಕ್ಕೆ ಕಾರಣಗಳು ಬಹಳಷ್ಟಿದೆ. ಅದರಲ್ಲಿ ಪ್ರಮುಖ ಕಾರಣ ಅಂತಂದರೆ ಇತ್ತೀಚಿನ ಲೈಫ್ ಸ್ಟೈಲ್, ನಮ್ಮ ಪುರುಷರಲ್ಲಿ ಏನು ಜೀವನ ಶೈಲಿ ಮಾರ್ಪಾಡಾಗಿದೆ ಅದು. ಅದರಲ್ಲಿ ಬಹಳ ಮುಖ್ಯವಾದ್ದು ಅಂತಂದರೆ ಬೊಜ್ಜುತನ. ಇತ್ತೀಚಿನ ದಿನಗಳಲ್ಲಿ ಪುರುಷರ ಸ್ತ್ರೀಯರಲ್ಲೂ ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ಸಹ ಪುರುಷರಲ್ಲಿ ತೂಕ ಜಾಸ್ತಿ ಆಗ್ತಾ ಇದೆ. ಬೊಜ್ಜುತನಕ್ಕೆ ತುತ್ತಾಗ್ತಿರೋರ ಸಂಖ್ಯೆ ಈವನ್ ನಮ್ಮ ದೇಶದಲ್ಲಿ, ಅಂದರೆ ಮುಂದುವರೆಯುತ್ತಿರುವ ದೇಶಗಳಲ್ಲಿ ಕೂಡ ನಗರವಾಸಿಗಳಲ್ಲಿ 40% ಪುರುಷರು ಅವರ ಅಗತ್ಯ ಇದ್ದ ತೂಕಕ್ಕಿಂತ ಜಾಸ್ತಿ ಇದ್ದಾರೆ. ಅಂದ್ರೆ ಮಹಿಳೆಯರು ಕೂಡ ಬೊಜ್ಜು ಸಮಸ್ಯೆ, ಬಂಜೆತನ ಇಬ್ಬರಲ್ಲೂ ಸಮವಾಗಿದೆ. ಇದು ಎಷ್ಟು ಪರ್ಸೆಂಟ್ ಬೊಜ್ಜು, ಅಂದ್ರೆ ಬೊಜ್ಜು ಅನ್ನೋದು ಬಂಜೆತನಕ್ಕೆ ಎಷ್ಟು ಪರ್ಸೆಂಟ್ ಕಾರಣವಾಗಿರುತ್ತೆ? ಸುಮಾರು 10-15% ಬಂಜೆತನಕ್ಕೆ ತುತ್ತಾಗಿರೋರಲ್ಲಿ, ನಾನು ಮಾತಾಡ್ತಿರೋದೆಲ್ಲ ಬಂಜೆತನಕ್ಕೆ ತುತ್ತಾಗಿರೋರಲ್ಲಿ 10-15% ಕಾರಣ ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಅಂದರೆ ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಬೊಜ್ಜುತನ ಕಾರಣ ಉಂಟಾಗುತ್ತೆ. ಅದರಲ್ಲೂ ಪುರುಷರಲ್ಲಿ ಇತ್ತೀಚೆಗೆ ಎಷ್ಟು ಈ ಜೀವನ ಶೈಲಿ ಮಾರ್ಪಾಡಾಗಿದೆ ಅಂತಂದರೆ, ಪುರುಷರು ಓಡಾಡೋದೇ ಬಿಟ್ಬಿಟ್ಟಿದ್ದಾರೆ. ರಸ್ತೆಯಲ್ಲಿ ಗಾರಾಜಿಂದನೇ ಕಾರ್ ಹತ್ತುತ್ತಾರೆ, ಮನೆ ಒಳಗಡೆಯಿಂದ ಹೋಗಿ ಆಫೀಸ್ ಕಾಂಪ್ಲೆಕ್ಸ್ ಒಳಗಡೆ ಹೋಗಿ ಕಾರ್ ಇಳಿದು ಮತ್ತೆ ಲಿಫ್ಟ್ ಹತ್ತಿ ಬರ್ತಾರೆ. ಅಂದರೆ ಕುಳಿತು ಮಾಡೋದು ಕೆಲಸ ಜಾಸ್ತಿ ಆಗಿದೆ. ಜೊತೆಗೆ ಇತ್ತೀಚಿನ ಈ ಗ್ಯಾಡ್ಜೆಟ್ಸ್ ಏನಿದೆ, ಅದರಲ್ಲೂ ಸಹ ಮೊಬೈಲ್ ಉಪಯೋಗ, ಲ್ಯಾಪ್ಟಾಪ್ ಉಪಯೋಗ, ಇವುಗಳಿಂದ ವಿಕಿರಣ ವಸ್ತುಗಳು ಭಾಳಷ್ಟು ಬರ್ತದೆ. ಅದು ನೇರವಾಗಿ ಲ್ಯಾಪ್ಟಾಪನ್ನು, ಈ ಕಂಪ್ಯೂಟರ್ನ ಕಂಪ್ಯೂಟರ್ ಏನಿದೆ ಅದನ್ನು ನೇರವಾಗಿ ತೊಡೆಗಳ ಮೇಲೆ ಇಟ್ಕೊಳ್ಳೋದ್ರಿಂದ ಅದರಲ್ಲಿ ಉಂಟಾಗತಕ್ಕಂತಹ ಈ ಶಾಖ ಏನಿದೆ ಅದು ನೇರವಾಗಿ ವೃಷಣಗಳನ್ನು ತಾಕುತ್ತೆ. ಶಾಖ ಯಾವಾಗ ವೃಷಣಗಳಿಗೆ ತಾಕುತ್ತೆ ಆವಾಗ ವೃಷಣಗಳ ಈ ತಾಪಮಾನ ಜಾಸ್ತಿ ಆಗುತ್ತೆ. ವೃಷಣಗಳು ಸಾಮಾನ್ಯವಾಗಿ ಶರೀರದ ತಾಪಮಾನಕ್ಕಿಂತ 2 ಡಿಗ್ರಿ ಕಡಿಮೆ ಇರುವಂತೆ ರಚಿಸಲ್ಪಟ್ಟಿದ್ದಾವೆ. ಆದರೆ ಈ ಲ್ಯಾಪ್ಟಾಪ್ ಉಪಯೋಗದಿಂದ ಈ ನೇರವಾಗಿ ಶಾಖ ತಾಕೋದ್ರಿಂದ ವೃಷಣಗಳ ತಾಪಮಾನ ಜಾಸ್ತಿಯಾಗಿ ವೀರ್ಯೋತ್ಪಾದನೆ ಕುಂಠಿತ ಆಗುತ್ತೆ. ಜೊತೆಗೆ ಈ ರೇಡಿಯೇಷನ್, ವಿಕಿರಣ ವಸ್ತುಗಳು, ಇನ್ಫ್ರಾರೆಡ್ ರೇಸ್, ಅವುಗಳು ನೇರವಾಗಿ ಈ ವೀರ್ಯೋತ್ಪಾದನೆ ಮಾಡತಕ್ಕಂತಹ ಜೀವಕೋಶಗಳ ಮೇಲೆ ಪ್ರಭಾವ ಬೀರಿ ಜೀವಕೋಶಗಳಿಂದ ವೀರ್ಯೋತ್ಪಾದನೆ ಆಗೋದನ್ನೇ ತಡೆಗಟ್ಬಿಡುತ್ತೆ. ಆದರೆ ನಮ್ಮ ಜೀವನ ಪದ್ಧತಿ, ಆಹಾರ, ನಾವು ಮಾಡುವಂತಹ ಕೆಲಸ ಎಲ್ಲ ಕೂಡ ನಮ್ಮ ಒಂದು ಬಂಜೆತನ. ಅದು ಆಹಾರ ಅಂತ ಹೇಳಿದ್ರಲ್ಲ ಸೌಮ್ಯ, ಬಹಳ ಮುಖ್ಯವಾದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಖಾದ್ಯ ವಸ್ತುಗಳನ್ನ ಜಾಸ್ತಿ ಅದರಲ್ಲೂ ಸಹ ಈ ಜಿಡ್ಡಿನ ಮಸಾಲ ಪದಾರ್ಥಗಳು, ಈ ಗೋಬಿ ಮಂಚೂರಿ, ಪಿಜ್ಜಾಗಳು, ಅಂದರೆ ಜಾಸ್ತಿ ಜಿಡ್ಡಿರತಕ್ಕಂಥ ಆಹಾರಗಳನ್ನ ಜಾಸ್ತಿ ಸೇವಿಸ್ತಾ ಇದ್ದೀವಿ. ಈ ಹಣ್ಣು ತರಕಾರಿಗಳನ್ನ ತಿನ್ನದೇ ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಥವಾ ಬಿಟ್ಟೇ ಬಿಟ್ಟಿದ್ದೀವಿ. ಅದನ್ನು ತಿಂದರೂ ಅದಕ್ಕೆ ಮತ್ತೆ ಉಪ್ಪು ಖಾರ ಹಾಕ್ಕೊಂಡು ಅಥವಾ ಅದಕ್ಕೆ ಎಣ್ಣೆ ಜಿಡ್ಡು ಹಾಕ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ದೀವಿ. ಈಗ ಫ್ರೂಟ್ಸ್ ತಿನ್ನೋದಂದ್ರೆ ಅದನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಸಾಲ್ಟು ಪೆಪ್ಪರ್ ಹಾಕೊಂಡು ತಿನ್ನೋದು, ಅಂದರೆ ಪರೋಕ್ಷವಾಗಿ ಮತ್ತೆ ಮಸಾಲ ಸೇರ್ತಾ ಇರ್ತದೆ. ಖಂಡಿತವಾಗ್ಲೂ ಡಾಕ್ಟರ್, ಸಾಕಷ್ಟು ಜನ ಕಾಲರ್ಸ್ ಕೂಡ ಇದ್ದಾರೆ, ಅವರ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ವೀಕ್ಷಕರೇ ಸಾಕಷ್ಟು ಕಾಲರ್ಸ್ ಕಾಯ್ತಾ ಇದ್ದಾರೆ. ಹಾಗೆ ನೀವು ಕೂಡ ಬಂಜೆತನದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಮ್ಮ ಹತ್ರ ವೈದ್ಯರಿದ್ದಾರೆ, ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳ್ಕೊಳ್ಳಿ. ಅದಕ್ಕೂ ಮುಂಚೆ ಸುಹಾಸಿನಿ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಬ್ರೇಕ್.